ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವನು ನನ್ಗೇನು ಹೇಳಕ್ ಹೊರಟಿದ್ದ? ವೀರು, ಏನಾಯ್ತು ವೀರು ನಿನಗೆ? ಮನೆಯಲ್ಲೆಲ್ಲರೂ ಗಾಬರಿ ಪಡ್ತಿದ್ರು, ಮೈಯೆಲ್ಲ ರಕ್ತ ಆಗಿತ್ತಂತೆ. ಅದು ಅಕ್ಕ, ಪೃಥ್ವಿ ನಿನ್ನ ಬಾಯಲ್ಲಿ ಅವನ ಹೆಸರು ಯಾಕೆ ಬರ್ತದೆ ವೀರು? ಅವ್ನು ನಿನ್ ಜೀವನನೇ ನಾಶ ಮಾಡ್ದವನು. ಅವನ್ ಯಾಕೆ ನೀನ್ ನೆನೆಸ್ಕೋತಾ ಇದೀಯಾ? ಅಕ್ಕ, ನಾನಿವತ್ತು ಅವನ್ನ ನೋಡಿದೆ. ಪೃಥ್ವಿ ನೋಡ್ದ್ಯಾ? ಯಾವಾಗ, ಎಲ್ಲಿ? ಅಕ್ಕ, ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ಆದರೆ ಅವನು ಶ್ರಾವಣಿ ಬಗ್ಗೆ ಏನೋ ಸತ್ಯ ಹೇಳಬೇಕು ಅಂತ ಇದ್ದ. ನಾನು ಕೋಪದಲ್ಲಿದ್ದೆ, ಆದರೂ ಮನುಷ್ಯತ್ವ ಅಂತ ಒಂದಿರುತ್ತಲ್ಲಕ್ಕ, ಅದಕ್ಕೆ ಅವನ್ನ ಕಾಪಾಡಬೇಕು ಅಂತಿದ್ದೆ. ಅಷ್ಟರಲ್ಲಿ ಯಾರೋ ಅವನ್ನ ಶೂಟ್ ಮಾಡಿಬಿಟ್ರು. ಶೂಟ್ ಮಾಡ್ಬಿಟ್ರ? ಯಾರು? ಯಾವಾಗ? ಹೇಳಿದ್ನಲ್ಲಕ್ಕ, ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಯಾವ ಉತ್ತರನೂ ಇಲ್ಲ. ಆದರೆ ನಡೆದಿದ್ದಿಷ್ಟೇ. ಅವನು ಬೆಂಕಿಲಿ ಬಿದ್ದು ಒದ್ದಾಡ್ತಾ ಇದ್ದ. ನಾನು ನನ್ನ ಕೈಯಾರ ಅವನ್ನ ಕರ್ಕೊಂಡು ಬಂದೆ. ನನ್ನ ಜೀವನಕ್ಕೆ ಬೆಂಕಿ ಇಟ್ಟವನ್ನ ಇದೇ ಕೈಯಾರ ಕಾಪಾಡಿದೆ ಅನ್ಕೊಂಡೆ. ಆದರೆ ಅಷ್ಟರಲ್ಲಿ ಯಾರೋ ಶೂಟ್ ಮಾಡಿಬಿಟ್ರು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದಕ್ಕೂ ಮೀರಿ ಏನು ಗೊತ್ತಿಲ್ಲ ಅಕ್ಕ. ಇದಕ್ಕೂ ಮೀರಿ ಇನ್ನೇನು ಗೊತ್ತಾಗೋದು ಇಲ್ಲ. ಆ ರೀತಿ ಪ್ಲಾನ್ ಮಾಡಿದ್ದೀನಿ ಕಣೋ. ಆದರೆ ಅವನು ಶ್ರಾವಣಿ ಬಗ್ಗೆ ಏನೋ ಹೇಳಕ್ ಹೊರಟಿದ್ದಕ್ಕ. ಏನಿರ್ಬೋದು? ಇನ್ನೇನಿರುತ್ತೆ ವೀರು? ಶ್ರಾವಣಿ ನಿನ್ ರಕ್ತ ಅಲ್ಲ, ಅವನ್ ರಕ್ತ ಅಂತ ನಿನಗೆ ಹೇಳಿ ಚುಚ್ಚಿ ನಿನಗೆ ನೋವು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನಷ್ಟೇ. ನನಗೆ ಯಾಕೋ ಹಾಗನ್ಸಲ್ಲ ಅಕ್ಕ. ಅವನು ಮಾತಾಡ್ತಾ ಇದ್ದಾಗ ಸಾವು ಅವನ ಕಣ್ಣು ಮುಂದೆ ಇತ್ತು. ಯಾವುದೇ ಸಾಯೋ ವ್ಯಕ್ತಿ ಮುಚ್ಚಿಟ್ಟಿರೋ ಯಾವುದೋ ರಹಸ್ಯನ ಹೇಳ್ತಾನೆ ಹೊರತು ಇನ್ನೊಬ್ಬರಿಗೆ ನೋವು ಮಾಡಬೇಕು ಅಂತ ಆಸೆ ಪಡಲ್ಲ. ಅವನು ಶ್ರಾವಣಿ ಬಗ್ಗೆ ಯಾವುದೋ ನನಗೆ ಗೊತ್ತಿಲ್ಲದಿರೋ ರಹಸ್ಯನ ಹೇಳಕ್ ಪ್ರಯತ್ನ ಪಡ್ತಾ ಇದ್ದ ಅನ್ಸುತ್ತೆ. ಗೊತ್ತಿಲ್ದೇ ಇರದ ಶ್ರಾವಣಿನ ನೀನು ಸಾಕಿ ಬೆಳೆಸಿದ್ಯಾ. ಅವಳ ಬಗ್ಗೆ ನಿನಗೆಲ್ಲ ಗೊತ್ತು. ಶ್ರಾವಣಿ ಬಗ್ಗೆ ಗೊತ್ತಿಲ್ದೇ ಇರೋದು ಏನಿದೆ? ಈ ಮನೆಗೆ, ನಮ್ಮ ಬದುಕಿಗೆ ಅನ್ಯಾಯ ಮಾಡ್ದವನವನು. ಇನ್ನಾದ್ರೂ ಅವನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ಆ ಪಾಪಿ ನಿನ್ನ ಕಣ್ಣು ಮುಂದೆನೆ ಸತ್ತು ಹೋದ್ನಲ್ಲ, ಅದೇ ಅಂತ್ಯ ಅಂತ ಅನ್ಕೋ. ಅಕ್ಕ, ಪೃಥ್ವಿ ಸತ್ತ ಅಂತ ನಾನೆಲ್ಲ ಹೇಳಿದೆ? ಅವನು ಸತ್ತ ಅಂತ ನಾನು ಹೇಳಿಲ್ದೇ ಇದ್ರು ನಿನಗೆ ಯಾಕೆ ಅವನು ಸತ್ತ ಅಂತ ಅನಿಸ್ತಾ ಇದೆಯಕ್ಕ? ನಾನೀಗೇನಾದ್ರೂ ಹೇಳಿದ್ರೆ ನಾನಲ್ಲಿದ್ದೆ ಅಂತ ಗೊತ್ತಾಗ್ಬಿಡುತ್ತೆ. ಅಲ್ಲ ವೀರು, ನೀನ್ ಈಗ ಹೇಳಿದ್ಯಲ್ಲ, ಯಾರೋ ಅವನನ್ನ ಶೂಟ್ ಮಾಡಿದ್ರು, ಎಲ್ಲ ಮುಗ್ದೋಯ್ತು ಅಂತ. ಅದಕ್ಕೆ ಹಾಗೆ ಹೇಳ್ದೆ. ನಮಗೆಲ್ಲ ಮೋಸ ಮಾಡಿದ ಪಾಪಿ ಅವನು. ಅವನಿಂದ ನಮ್ ಜೀವನನೇ ಹಾಳಾಗೋಯ್ತು ವೀರು. ವೀರು, ನೀನು ಅವನ ಮೇಲೆ ಇಟ್ಟಿದ್ದ ನಂಬಿಕೆಗೆ ದ್ರೋಹ ಆಯ್ತು ವೀರು. ಅವನು ಬದುಕಿದ್ರೆಷ್ಟು, ಸತ್ರೆ ಎಷ್ಟು? ನನ್ನ ದೃಷ್ಟಿಯಲ್ಲಿ ಅವನು ಯಾವತ್ತೋ ಸತ್ತು ಹೋಗಿದ್ದಾನೆ. ಅದಕ್ಕೆ ಹಾಗೆ ಹೇಳ್ದೆ. ಅಕ್ಕ, ನನಗೆ ಇವತ್ತಿಗೂ ಅವನ ಬಗ್ಗೆ ಕೋಪ ಕಮ್ಮಿ ಆಗಿಲ್ಲ. ಅವನು ಸತ್ತರಾಗ್ಲಿ ಬದುಕಿದ್ರಾಗ್ಲಿ ನನಗೇನು ವ್ಯತ್ಯಾಸ ಆಗಲ್ಲ. ಅವನ ಸಾವಿಂದ ನನಗೆ ದುಃಖನೂ ಆಗಲ್ಲ. ಆದರೆ ಅವನು ಶ್ರಾವಣಿ ಬಗ್ಗೆ ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದ. ಅದು ತಿಳ್ಕೊಳ್ಳೋ ಕುತೂಹಲ ನನಗೆ. ಅಂಥದ್ದೇನಿರ್ಬೋದು? ಛೇ, ಆ ದರಿದ್ರದವನ್ ಸಾಯ್ಬೇಕಾದ್ರೂ ನೆಮ್ಮದಿ ಕೊಟ್ಟಿಲ್ಲ. ವೀರು ತಲೆಗೆ ಹುಳ ಬಿಟ್ಬಿಟ್ಟು ಹೋಗಿದ್ದಾನೆ. ಇರ್ಲಿ, ವೀರುನ ಬೇರೆ ರೀತಿ ಡೈವರ್ಟ್ ಮಾಡಬೇಕು. ನಾಳೆಯಿಂದ ಚಿಂತೆ ಮಾಡೋದಕ್ಕೆ
ನಾನು ಬೇರೆನೇ ಪ್ಲಾನ್ ಮಾಡ್ತೀನಿ. ನಾಳೆಯಿಂದ ವೀರು ನಾಶಕ್ಕೆ ಬುನಾದಿ ಹಾಡ್ತೀನಿ. ಆ ಯೋಚನೆಯಲ್ಲಿ ನರಳಾಡೋನ್ಗೆ ಪೃಥ್ವಿ ಆಗಲಿ ಶ್ರಾವಣಿ ಆಗಲಿ ನೆನ್ಪೇ ಬರಬಾರ್ದು. ಕಾಂತಮ್ಮ, ನೀನಿವತ್ತು ತುಂಬಾ ದೊಡ್ಡ ಕೆಲಸ ಮಾಡಿದ್ಯಾ. ನೀನು ಇವತ್ತು ಆ ಪದ್ದುನ ಮಲಗಿಸ್ಲಿಲ್ಲ ಅಂದಿದ್ರೆ ನನಗೆ ಗೆಲುವು ಸಿಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮೇಡಮರೇ, ನಾನೇನು ಆ ಒಯ್ಯಂಗೆ ಲಾಲಿ ಹಾಡ ಮಲಗಿಸಿದ್ದೆ. ನೀವು ಗೋಳಿಗೆ ಕೊಟ್ರಿ ಹಾಕಿ ಮಲಗಿಸು ಅಂತ ನಾನು ಹಾಕಿದೆ, ಅವನು ಮಲ್ಕಂಡ ಅಷ್ಟೇ. ಇದೆಲ್ಲ ನನ್ನಿಂದ ಅಲ್ಲ ಬಿಡಿ, ಎಲ್ಲ ನಿಮ್ಮಿಂದ. ಏನೇ ಇರ್ಬೋದು, ಆದ್ರೆ ನನಗೋಸ್ಕರ ನೀನು ಕೆಲಸ ಮಾಡಿದ್ಯಲ್ಲ, ನನಗೆ ತುಂಬಾ ಖುಷಿ ಆಯ್ತು. ಗೆದ್ಬಿಟ್ಟೆ ಕಾಂತಮ್ಮ, ನಾನು ಗೆದ್ಬಿಟ್ಟೆ. ಆಗ್ಲಿಂದ ಗೆದ್ಬಿಟ್ಟೆ ಅಂತಿದ್ದೀರಲ್ಲ ಮೇಡಮ್. ಆ ಗೆಲುವು ಏನು ಅಂತ ನನಗೂ ಹೇಳಿದ್ರಿ, ನಾನು ನಿಮ್ಮ ಜೊತೆಗೆ ಸೇರ್ಕೊಂಡು ಖುಷಿ ಪಡ್ತೀನಿ. ಅದೆಲ್ಲ ನಿನಗೆ ಬೇಕಾಗಿಲ್ಲ. ಆದ್ರೆ ನಿನಗೆ ಖುಷಿ ಆಗೋಂಥ ವಿಷಯ ನಾನು ಹೇಳ್ತೀನಿ, ಕೇಳಿಸ್ಕೊ. ನೀನು ಈ ಕೆಲಸ ಮಾಡಿದ್ದಕ್ಕೆ ನಿನಗೆ ಡಬಲ್ ಪೇಮೆಂಟ್. ಓಕೆ? ಮೇಡಮ್ರೆ, ಏನಂತ್ರಿ ಮೇಡಮ್ರೆ? ಡಬಲ್ ಪೇಮೆಂಟಾ? ಹೊಡಿತು ಮೇಡಮರೇ ಚಾಕ್ಪಾಟು. ಮೇಡಮರೇ, ನೀವು ಹಿಂಗೆ ಅಂತ ಮೊದಲೇ ಹೇಳಿದ್ರೆ ಮನೆಯಲ್ಲಿರೋ ಎಲ್ರಿಗೂ ಮಾತ್ರೆ ಕೊಟ್ಟು ಮಲಗಿಸ್ಬಿಡ್ತಿದ್ದೆ. ಅಲ್ಲ ಮೇಡಮ್ರೆ, ಲಕ್ಷ ದೇಪ್ಕೋಬೋದಾಗಿತ್ತು. ಅಂದ್ರೆ ತಲೆಗೆ ಒಂದೊಂದು ಲಕ್ಷ ಅಂದ್ರೂ 1 2 3 4 5 6 7 8 ಇದನ್ನೇ ನಾನು ಬೇಡ ಅಂತಿದ್ದು. ನಾನು ಹೇಳೋ ಕೆಲಸ ಅಷ್ಟೇ ಮಾಡಬೇಕು, ನೀನು ಬೇಡ್ತಿರೋದೆಲ್ಲ ಮಾಡಬಾರ್ದು. ಅದಕ್ಕೆ ಮಾತ್ರ ನಾನು ದುಡ್ಡು ಕೊಡೋದು. ಆಯ್ತು ಬಿಡಿ, ಸುಮ್ಮನೆ ಏನೋ ಮಾತಿಗನ್ನಪ್ಪ. ಅನ್ನಂಗೆ ಮೇಡಮ್ರೆ, ಅನಂತಶಯನ ಪದ್ಮನಾಭ ಮನೆಯಲ್ಲಿ ಯಾಕೋ ಎಗರಾಡ್ತಿದ್ದ. ಅನಂತಶಯನನ ಜೊತೆಗೆ ಇರೋ ಅವಮ್ಮ ಯಾರು? ಅವಮ್ಮಂಗೂ ಈ ಅನಂತಶಯನಿಗೂ ಏನಾದರೂ ಲಿಂಕ್ ಇದೆಯಾ? ನೀವೇನೋ ಆ ಫೋಟೋನ ಡಿಲೀಟ್ ಮಾಡೋದು ಬಿಟ್ರಿ, ನಾನು ಮಾಡ್ಬಿಟ್ಟೆ. ನಾನಾಗ್ಲೇ ಹೇಳ್ದೆ ತಾನೆ, ಹೇಳೋ ಕೆಲಸ ಬಿಟ್ಟು ಮೇರೇನು ಕೇಳಬೇಡ ಅಂತ. ನಿನಗೀಗ ದುಡ್ಡು ಬೇಕೋ ಬೇಡವೋ? ಅಯ್ಯೋ, ದುಡ್ಡು ಬೇಡ ಅಂತ ಹೇಳಿ ನಾನು ಯಾವ ನರಕಕ್ಕೆ ಹೋಗ್ಲಿ ಮೇಡಮ್ಮರೇ? ಯಾರ ಜೊತೆಗಾದ್ರೂ ನಂಟಿಡ್ಕೊಂಡ್ಲಿ ಗಂಟಿಡ್ಕೊಂಡ್ಲಿ, ಅದನ್ನ ತಗೊಂಡು ನಾನು ಏನು ಮಾಡ್ಲಿ? ನನಗ್ ಬೇಕಾಗಿರೋದು ಗಂಟು, ದುಡ್ಡೇ ದೊಡ್ಡಪ್ಪ. ಗುಡ್, ದುಡ್ಡು ಬರುತ್ತೆ, ಮಜ್ಜಾ ಮಾಡು. ಹಾಲು ಮಾರೇ ದುಡ್ಡು ತಾರೆ ದುಗ್ಗು ತಾರೆ ಉಜಾಂಬಿಕ